ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಗುರು, ಅದಕ್ಕಿಂತ ಮೊದಲು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಚಾನಲ್ನಲ್ಲಿ ವಿಡಿಯೋ ನೋಡ್ತೀರಾ, ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋ ನೋಡಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಅಫ್ಘಾನಿಸ್ ಮ್ಯಾಚ್ ಗುರು. ಲಾಸ್ಟ್ನೇ ಮ್ಯಾಚ್ ಇಂಡಿಯಾದವರು ಆರಾಮಾಗಿ ಮ್ಯಾಚ್ನ ಗೆದ್ರು. ಒಟ್ಟಿನಲ್ಲಿ ಇಲ್ಲಿ ಟಾಸ್ ಗೆದ್ಬಿಟ್ಟು ಇಂಡಿಯಾದವರು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಮೇನ್ ಇಂಡಿಯಾ ಬೌಲಿಂಗ್ ಸಿಕ್ಕಾಪಟ್ಟೆ ಖಡಕ್ ಆಗಿತ್ತು ಅನ್ಬೋದು. ಮೇನ್ ಇಲ್ಲಿ ಪ್ರಶಿಸ್ ಕಿಟ್ನ ಸಿಕ್ಕಾಪಟ್ಟೆ ಗೇಮ್ ಚೇಂಜಸ್ ಓವರ್ಗಳನ್ನ ಮಾಡಿದ್ರು ಗುರು. ಒಟ್ಟಿನಲ್ಲಿ ಅಫ್ಘಾನಿಸ್ತಾನವರು ಅಟ್ಲೀಸ್ಟ್ 200 ಹೊಡೆದ್ರು ಗುರು. 218 ಹೊಡಿಯೋಕ್ಕೆ ಅಫ್ಘಾನಿಸ್ತಾನವರು ಸಿಕ್ಕಾಪಟ್ಟೆ ಸ್ಟಾಲ್ ಪಟ್ಟರು ಗುರು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಯಾರು ಆಡಲಿಲ್ಲ ಅನ್ನೋದಕ್ಕಿಂತ ಇಲ್ಲಿ ಮಿನಿಮಮ್ 4ನೇ ಬ್ಯಾಟ್ಸ್ಮನ್ ಆಗಿ ಬಂದಿದ್ದ ಬ್ಯಾಟರ್ ಅಫ್ಘಾನಿಸ್ತಾನ್ ಅವರು 100 ರನ್ ಹೊಡೆದ್ರೆ, ಇನ್ನು ಮಿಕ್ತವ್ರು ಯಾರು ಅಂತ ಹೇಳ್ಕೊಡೋ ರನ್ ಹೊಡಿದಿಲ್ಲ. ಒಟ್ಟಿನಲ್ಲಿ ಅಫ್ಘಾನಿಸ್ತಾನ್ ಅವರು ಮೇನು ಈ ಸ್ಕೋರ್ನ ಕಲೆ ಹಾಕಿದೆ ಹೆಚ್ಚು ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಪವರ್ ಪ್ಲೇ ಆಲ್ಮೋಸ್ಟ್ ಮಿನಿಮಮ್ ಇವರು ವಿಕೆಟ್ಗಳನ್ನ ಕಳ್ಕೊಬಿಟ್ಟಿದ್ರು. ಮಿಡಲ್ ಓವರ್ಗಳಲ್ಲಿ ಅಂತ ಹೇಳ್ಕೊಳ್ಳೋ ರನ್ ಬರಲಿಲ್ಲ. ಮಿನಿಮಮ್ 200 ರನ್ ಹೊಡೀತು. ಲಾಸ್ಟ್ ಓವರ್ಲಂತೂ ಸಿಕ್ಕಾಬಿಟ್ಟೆ ಇಂಡಿಯಾದವರು ಬೇಗನೆ ಅಫ್ಘಾನಿಸ್ತಾನ ಆಲ್ ಔಟ್ ಮಾಡಿದ್ರು ಗುರು. ಬರೀ 45 ಓವರ್ಗೇನೆ ಅಫ್ಘಾನಿಸ್ತಾನವ್ರನ್ನ ಆಲ್ ಔಟ್ ಮಾಡಿದ್ರು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ಕಡೆ ನೋಡಿದರೆ ಪ್ರಸಿದ್ಧ ಕೃಷ್ಣ 8 ಓವರ್ಗೆ 23 ರನ್ ಕೊಟ್ಟು 5 ವಿಕೆಟ್ ತಗೊಟ್ರೆ, ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅಂತ ಹೇಳ್ಕೊಳ್ಳೋ ರನ್ ತೆಗಿಲಿಲ್ಲ. ಇಲ್ಲಿ ವಾಷಿಂಗ್ಟನ್ ಸುಂದರ್ ಅಂತ ಹೇಳ್ಕೊಳ್ಳೋ ವಿಕೆಟ್ ತೆಗಿಲಿಲ್ಲ. ಮೇನು ಇಲ್ಲಿ ಪ್ರಸಿದ್ಧ ಕೃಷ್ಣನ್ ಸಿಕ್ಕಾಬಿಟ್ಟೆ ಗೇಮ್ ಚೇಂಜರ್ ಮಾಡಿದೆ. ಅವರು 5 ಕ್ರುಷಿಯಲ್ ವಿಕೆಟ್ಗಳನ್ನ ತಗೊಂಡು ತುಂಬ ಚೆನ್ನಾಗಿ ಓವರ್ಗಳನ್ನ ಮಾಡಿದೆ. ಅವರು 8 ಓವರ್ಗೆ 23 ರನ್ ಕೊಟ್ಟಿದ್ದು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಗುರು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ಸಿಕ್ಕಾಬಿಟ್ಟೆ ಖಡಕ್ ಆಗಿತ್ತು. ಅದರಿಂದನೇ ಮ್ಯಾಚ್ ಗೆಲ್ಲಕ್ಕಾಯಿತು ಅಂತ ನನಗೇನು ಅನಿಸ್ತು. ಸಿಕ್ಕಾಬಿಟ್ಟೆ ಲೋ ಸ್ಕೋರ್ನ ಅಫ್ಘಾನಿಸ್ತಾನರು ಕಲೆ ಹಾಕಿದ್ರು ಗುರು. ಒಟ್ಟಿನಲ್ಲಿ 218ನ ಚೇಸ್ ಮಾಡಕ್ಕೆ ಕೊಟ್ಟರು ಇಂಡಿಯಾದವ್ರಿಗೆ 218ನ ಚೇಸ್ ಮಾಡಕ್ಕೆ ಬಂದಿದೆ ಇಂಡಿಯಾ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಲಿಲ್ಲ. ಮೇನು ಇಲ್ಲಿ ಶುಭ್ಮನ್ ಗಿಲ್ ಲಾಸ್ಟ್ ಓವರ್ ನಿಂತ್ಕೊಂಡು ಮ್ಯಾಚ್ನ ಗೆಲ್ಲಿಸ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಮೇನು ಶುಭ್ಮನ್ ಗಿಲ್ ಇಲ್ಲಿ ಬ್ಯಾಟಿಂಗ್ ಬರಲಿಲ್ಲ ಗುರು. ಇಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಮ್ಯಾಚ್ನ ಮುಗಿಸ್ರು ಅಂತ ನನಗೇನು ಅನ್ನಿಸ್ತು. ಯಶಸ್ವಿ ಜೈಸ್ವಾಲ್ 86 ಬಾಲ್ಗೆ 110 ರನ್ ಹೊಡೆದು 3 4 14 ಸಿಕ್ಸ್ಗಳನ್ನ ಹೊಡೆದ್ರು. ಇಲ್ಲಿ ರೋಹಿತ್ ಶರ್ಮಾ 69 ಬಾಲ್ಗೆ 79 ರನ್ ಹೊಡೆದು 9 4ನ ಹೊಡೆದು 3 6ನ ಹೊಡೆದ್ರು. ಇಲ್ಲಿ ಶ್ರೇಯಸ್ ಅಯ್ಯರ್ ಮ್ಯಾಚ್ನ ಮುಗಿಸಿದ್ರು. ಇಲ್ಲಿ ಶ್ರೇಯಸ್ ಅಯ್ಯರ್ ಮತ್ತು ಯಶಸ್ವಿ ಜೈಸ್ವಾಲ್ ಮ್ಯಾಚ್ನ ಮುಗಿಸಿದ್ರು. ರೋಹಿತ್ ಶರ್ಮಾ ಔಟ್ ಆದರು. ಒಟ್ಟಿನಲ್ಲಿ ಇಂಡಿಯಾಗೆ ಇದು ಅಂತ ಹೇಳ್ಕೊಳ್ಳೋ ಸ್ಕೋರ್ ಅಲ್ವೇ ಅಲ್ಲ. ಮಿನಿಮಮ್ ಇವರು 30 ಓವರ್ಗೆ ಮ್ಯಾಚ್ನ ಮುಗಿಸಿದ್ರು ಗುರು. ಒಟ್ಟಿನಲ್ಲಿ ಇಂಡಿಯಾ ಈ 3 ಮ್ಯಾಚ್ನ ಗೆದ್ದು ವೈಟ್ ಹೌಸ್ನ ಅಫ್ಘಾನಿಸ್ತಾನ ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ಈ ಮ್ಯಾಚ್ ಸಿಕ್ಕಾಬಿಟ್ಟೆ ಈಸಿಯಾಗಿತ್ತು. ಅದರಿಂದನೇ ಈಸಿಯಾಗಿ ಮ್ಯಾಚ್ನ ಗೆದ್ದರು ಗುರು. ಒಳ್ಳೆ ಲೋ ಸ್ಕೋರ್ ಮ್ಯಾಚ್ ಅಂತೂ ನಡೀತು. ಇಲ್ಲಿ ಇಂಡಿಯಾ ಬೌಲಿಂಗು ಸಿಕ್ಕಾಬಿಟ್ಟೆ ಖಡಕ್ ಹಾಕಿತ್ತು. ಅದರಿಂದನೇ ಲೋ ಸ್ಕೋರ್ ಮ್ಯಾಚು ಸಿಕ್ಕಾಬಿಟ್ಟೆ ಈಸಿ ಆಯಿತು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಲ್ಲಿ ರಶೀದ್ ಖಾನ್ ಅಂತ ಹೇಳ್ಕೊಳ್ಳೋ ವಿಕೆಟ್ ತೆಗಿಲಿಲ್ಲ. ಒಟ್ಟಿನಲ್ಲಿ ಅಬ್ದಿ ಅವರು ಅಂತ ಹೇಳ್ಕೊಳ್ಳೋ ವಿಕೆಟ್ ತೆಗಿಲಿಲ್ಲ. ಒಂದು ಕ್ರುಷಿಯಲ್ ವಿಕೆಟ್ ತಗೊಟ್ರೆ, ಇನ್ನು ಮಿಕ್ತವ್ರೆಲ್ಲ ಸಿಕ್ಕಾಬಿಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಗುರು. ಒಟ್ಟಿನಲ್ಲಿ ಅಫ್ಘಾನಿಸ್ತಾನ ತೀರಾ ಬ್ಯಾಟಿಂಗ್ ವಿಚಾರದಲ್ಲ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಬೌಲಿಂಗ್ ವಿಚಾರದಲ್ಲ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಅಫ್ಘಾನಿಸ್ತಾನ ಈಸಿ ಟೀಮು ಅಂತ ಇದರಲ್ಲೇ ನಿಮಗೆ ಗೊತ್ತಾಗ್ತು ಗುರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಆಗಲಿ ಯಶಸ್ವಿ ಜೈಸ್ವಾಲ್ ಆಗಲಿ ಅವರಿಬ್ಬರು ಬ್ಯಾಟಿಂಗ್ ಅಂದರೆ ಆಲ್ಮೋಸ್ಟ್ ಮ್ಯಾಚ್ ಮುಗಿದೋಗಿತ್ತು. ಇಲ್ಲಿ ರೋಹಿತ್ ಶರ್ಮಾಗೆ ಕ್ರೆಡಿಟ್ ಕೊಡಬೇಕು. ಅವರು 100ನ ಮಿಸ್ ಮಾಡಿದ್ರೆ ಇಲ್ಲಿ ಅಗ್ರೆಸಿವ್ನೆಸ್ನ ತೋರಿಸಿದ್ದೆ ಇಲ್ಲಿ ರೋಹಿತ್ ಶರ್ಮಾ ಗುರು. 66 ಬಾಲ್ಗೆ ಇಲ್ಲಿ 66 ಬಾಲ್ಗೆ ರೋಹಿತ್ ಶರ್ಮಾ ಅವರು 79 ರನ್ ಹೊಡೆದು ಇನ್ನೂ 20 ರನ್ ಇರೋಂಗೆ ಮ್ಯಾಚ್ನ ಔಟ್ ಆದರು. ನನಗೇನೋ ರೋಹಿತ್ ಶರ್ಮಾ ಅಗ್ರೆಸಿವ್ನೆಸ್ನ ಸಿಕ್ಕಾಪಟ್ಟೆ ತೋರಿಸ್ರು. ಇಲ್ಲಿ ಯಶಸ್ವಿ ಜೈಸ್ವಾಲ್ ನಾರ್ಮಲ್ ಆಟನ ಆಡಿದ್ರು. ಅವರೇ ಮ್ಯಾಚ್ನ ಲಾಸ್ಟ್ವರೆಗೂ ನಿಂತ್ಕೊಂಡು ಮ್ಯಾಚ್ನ ಗೆಲ್ಲಿಸಿದ್ದೆ ಅವರೊಬ್ಬರು. ಒಟ್ಟಲ್ಲಿ ಇಂಡಿಯಾ ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ತೀರಾ ಖಡಕ್ ಆಗಿತ್ತು. ಒಟ್ಟಲ್ಲಿ ಮಿಡಲ್ ಓವರ್ಗಳಲ್ಲಿ ಅಫ್ಘಾನಿಸ್ತಾನರು ಅಂತ ಹೇಳ್ಕೊಳ್ಳೋ ರನ್ ಹೊಡಿಲಿಲ್ಲ, ಬೇಗನೆ ಔಟ್ ಆದರು. ಒಟ್ಟಲ್ಲಿ ಇಂಡಿಯಾ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿನ ತುಂಬ ಚೆನ್ನಾಗಿ ಮಾಡೋರೆ. ನನ್ನ ಪ್ರಕಾರ ಇದು ಈಸಿ ಟೀಮಿಂದ ಇವ್ರಿಗೆ ಈಸಿ ಆಯ್ತು ಅಂತ ನನಗೇನು ಅನ್ನಿಸ್ತು. ಈಗ ಬರೋ ಇಂಗ್ಲೆಂಡ್ ಸೀರೀಸಲ್ಲಿ ಕ್ಯಾಪ್ಟನ್ಸಿನ ODI ಮ್ಯಾಚಲ್ಲಿ ಕ್ಯಾಪ್ಟನ್ಸಿನ ಶುಭ್ಮನ್ ಗಿಲ್ ಅಲ್ಲಿ ನಿಜವಾದ ಆಟ ಗೊತ್ತಾಗುತ್ತೆ. ಇದು ಈಸಿ ಮ್ಯಾಚ್ನ ಗೆದ್ಕೋತಿದ್ದಾರೆ. ನನ್ನ ಪ್ರಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ಸಿಕ್ಕಾಪಟ್ಟೆ ಈಸಿ ಅಂತೂ ಇರೋದಿಲ್ಲ ಅಂತ ನನಗೇನು ಅನ್ನಿಸ್ತಿದೆ. ಅದರಲ್ಲಂತೂ ODI ಮ್ಯಾಚ್ ಅಂತೂ ಈಸಿ ಅಂತ ಇರೋದಿಲ್ಲ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಮೇನು ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನಲ್ಲಿ 3 ಮ್ಯಾಚ್ನು ಗೆದ್ದರು. ನಾನು ಹೇಳಿದೆ ಪ್ರಿವಿಡಿಯೋದಲ್ಲಿ 3 ಮ್ಯಾಚ್ನು ಗೆಲ್ತಾರೆ ಅಂತ ಹೇಳಿದೆ. ಒಟ್ಟಿನಲ್ಲಿ ಇಂಡಿಯಾದವರು ಗೆದ್ದರು ಗುರು. ಒಟ್ಟಿನಲ್ಲಿ ಬೌಲಿಂಗ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಲೋ ಸ್ಕೋರ್ನ ಕಲೆ ಹಾಕ್ಕೊಂಡು ಒಟ್ಟಿನಲ್ಲಿ ಇಂಡಿಯಾ ಈಸಿಯಾಗಿ ಗೆದ್ದರು ಗುರು. ಒಟ್ಟಿನಲ್ಲಿ ಇಂಡಿಯಾದವರು ಸೀರೀಸ್ನ ಕೈವಶ ಮಾಡ್ಕೊಂಡು
ನಿಮ್ಗೇನಾದ್ರು ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಮ್ಯಾಚ್ ರಿವ್ಯೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಮತ್ತು ನಾನು ಸಬ್ಸ್ಕ್ರೈಬರ್ ಇಲ್ಲ, 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಸುಮಾರು ಜನ ವಿಡಿಯೋ ನೋಡ್ಬಿಟ್ಟಿದ್ದೀರ ಗುರು. ಕಮೆಂಟ್ ಮಾಡಿ, ಶೇರ್ ಮಾಡಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋ ಮುಂದಿನ ವಿಡಿಯೋದಲ್ಲಿ.